ತುಮಕೂರು ಜಿಲ್ಲೆಯ ಗುಬ್ಬಿ ಕ್ಷೇತ್ರದಲ್ಲಿ ಪಟ್ಟಣದ ಶಾಸಕರ ಕಚೇರಿ ಮುಂಭಾಗ ರೈತರಿಗೆ ಸೀಡ್ಸ್ ವಿತರಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್ ಗಾಂಜಿ ಪಿಂಜಿ ಎಂಬ ಪದದ ಬಗ್ಗೆ ಸ್ಪಷ್ಟನೆ ನೀಡಿದರು. ಹೋರಾಟ ಮಾಡುವ ರೈತರಿಗೆ ಅಥವಾ ಹೋರಾಟಗಾರರಿಗೆ ತಾವು ಆ ಪದ ಬಳಸಿಲ್ಲ. ಏನೂ ಇಲ್ಲದೆ ಕೇವಲ ಸ್ಟೇಟ್ಮೆಂಟ್ ನೀಡುವವರಿಗೆ ಮಾತ್ರ ಆ ಪದ ಬಳಸಿದ್ದೇನೆ. ರೈತರ ವಿರುದ್ಧ ತಾವು ಯಾವತ್ತೂ ಕೆಟ್ಟದಾಗಿ ಮಾತನಾಡಿಲ್ಲ ಎಂದು ಹೇಳಿದರು. ತಾಲೂಕಿನ ಜನತೆ ನೀಡಿರುವ ಋಣ ತೀರಿಸುವುದು ತಮ್ಮ ಜವಾಬ್ದಾರಿಯಿಂದ ಶಾಸಕ ಪಟ್ಟಣದ ಹೆರೂರು ಕೆರೆಗೆ ಹೇಮಾವತಿ ನೀರು ಹರಿದಿರುವ ಬಗ್ಗೆ ಮಾಹಿತಿ ಪಡೆದು ಮಾತನಾಡಬೇಕು ಎಂದು ಸಲಹೆಯನ್ನ ನೀಡಿದರು. 5 ದಿನಗಳ ಕಾಲ ಕೆರೆಗೆ ಹೇಮಾವತಿ ನೀರು ಹರಿಸಲಾಗಿದೆ ಎಂದರು. ಅವನು ಯಾರು ಹೇಳು? ಫಸ್ಟ್ ಗ್ರಾಮ ಪಂಚಾಯತಿ ಗೆಲ್ಲ ಕೇಳು, ಗೆದ್ದ ಮೇಲೆ ಉತ್ತರ ಕೊಡೋನು. ಯಾರ್ಯಾರು ಕಾಂಜಿ ಪಿಂಜಿಗಳಿಗೆಲ್ಲ ಹೇಳೋದಕ್ಕೆಲ್ಲ ಅಂತ ಇದೇ ಕಾಂಜಿ ಪಿಂಜಿ ವಿಷಯಕ್ಕೋಸ್ಕರ ಕಾಂಜಿ ಪಿಂಜಿ ಅನ್ನೋದು ಯಾಕೆ ಹೇಳು? ಯಾಕಂತಾರೆ ಹೇಳಿ ಕಾಂಜಿ ಪಿಂಜಿ ಅಂತ? ಅವ್ರು ಸ್ಟೇಟ್ಮೆಂಟ್ಗಳು ಕೊಡ್ತಾರಲ್ಲ, ಸ್ಟೇಟ್ಮೆಂಟ್ಗಳ ಮೇಲೆ ಕಾಂಜಿ ಪಿಂಜಿ ಅಂತ ಹೇಳಿ ಸಚಿವ ಸ್ಥಾನ ತಪ್ಪಲಿಕ್ಕೆ ಅಜ್ಜಯ್ಯನವರು ಮತ್ತೆ ತಾಲೂಕಿನ ರೈತರು ಶಾಪ ಅಂತ ಹೇಳ್ತಾರೆ. ಅವನು ಬುದ್ಧಿ ಇಲ್ದಾನೆ ಹೇಳೋದಕ್ಕೆಲ್ಲ ನಾನು ಉತ್ತರ ಕೊಡ್ಲಿದ್ರಿ. ಅಜ್ಜಯ್ಯನಿಗೂನೇ ರೈತರಿಗೂ ಏನ್ರಿ ಸಂಬಂಧ? ಅಲ್ಲ, ರೈತರು ಅಜ್ಜಯ್ಯನ ಮೊರೆ ಹೋಗಿದ್ರು. ರೈತರ ಜೊತೆ ಇರ್ತೀನಿ ಗೊತ್ತೇನ್ರಿ? ರೈತರು ಅಜ್ಜಯ್ಯನ ಮೊರೆ ಹೋಗಿದ್ರು ಗೊತ್ತ ಅವನಿಗೆ? ವೈಟ್ ಕಾಲರ್ ನನಗೆ ರೈತರ ಕಷ್ಟ, ಬಡವ್ರ ಕಷ್ಟ ಹೋಗಿ ರೈತರ ಕಷ್ಟ ಏನ್ ಗೊತ್ತ್ರಿ? 2 ಸಾರಿ 3 ಸಾರಿ ಚುನಾವಣೆ ನಿಂತವನೇ. ಜಿಲ್ಲಾ ಪರಿಷತ್ನಾಗ ಅವನು ಯಾವನು 1 ಓಟ್ ಇಲ್ಲ. ನಮ್ಮ ರಾವು ಅವನ ಮೇಲೆ ಸೋತವನು ಇವನು. 2000 ಚಿಲ್ಲರೆ ಓಟಲ್ಲಿ ಇವನು ಬಂದು ಹೇಳ್ತಾರೆ ನನ್ನ ಮೇಲೆ 2 ಸಾರಿ ಸೋತವನಿ. ಮೊದ್ಲು ಏನಾರು ಒಂದು ಆಗಕ್ಕೆ ಹೇಳು, ಒಂದು ಮೆಂಬರ್ ಆಗಕ್ಕೆ ಹೇಳು, ಗ್ರಾಮ ಪಂಚಾಯತಿಗೆ ಆಗಕ್ಕೆ ಹೇಳು, ಹೋಗ್ಲಿ ಆಗ್ಬಿಟ್ಟು ಏನಾರು ಒಂದು ಮಾತಾಡೋಕೆ ಹೇಳು. ಏನು ಇಲ್ದೇವಲ್ಲ ಮಾತಾಡಿದ್ರೆ ನಾನು ಏನು ಹೇಳ್ಬೇಕು? ಕಾಂಜಿ ಪಿಂಚಿ ಅಂತ ಹೇಳ್ಬೇಕು, ಇನ್ನೊಂದು ಹೇಳ್ಬೇಕು. ಏನು ಹೇಳ್ಬೇಕು ಅವ್ರಿಬ್ರಿಗೂ? ನಾನು ಬೇರೆ ರೈತರಿಗೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ಯಾವುದೇ ರೈತರಿಗೆ ಹೇಳ್ತಾ ಇಲ್ಲ. ಇವ್ರು ನನ್ನ ಮೇಲೆ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಇವ್ರಿಬ್ರೂ ಈ ಕಾಂಜಿ ಪಿಂಜಿಗಳಿಗೆ ಮಾತ್ರ ಹೇಳ್ತಾ ಇರೋದು. ನಾನು ರೈತರನ್ನ ಹೋರಾಟ ಮಾಡ್ತಕ್ಕಂಥವ್ರಿಗೆ ನಾನು ಬೆಂಬಲ ಕೊಡ್ತೀನಿ. ಇದೇ ವೇಳೆ ತಮ್ಮ ವಿರುದ್ಧ ಟೀಕೆ ಮಾಡುತ್ತಿರುವವರ ವಿರುದ್ಧವೂ ಶಾಸಕ ಎಸ್ಆರ್ ಶ್ರೀನಿವಾಸ್ ವಾಗ್ದಾಳಿಯನ್ನ ನಡೆಸಿದ್ರು. 2 ಬಾರಿ ಚುನಾವಣೆಯಲ್ಲಿ ತಮ್ಮ ವಿರುದ್ಧ ಸೋತಿದ್ದಾರೆ ಎಂದು ಹೇಳಿ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲೂ ಸೋತಿರುವವರ ಬಗ್ಗೆ ಕಿಡಿಕಾರಿದ್ರು. ತಮ್ಮನ್ನ ಅಧಿಕಾರಕ್ಕೆ ತರುವುದು ಕ್ಷೇತ್ರದ ಜನತೆ. ತಮ್ಮ ಅವಶ್ಯಕತೆ ಇರುವವರೆಗೂ ಜನರು ಉಳಿಸಿಕೊಳ್ತಾರೆ, ಬೇಡವೆಂದಾಗ ಮನೆಗೆ ಕಳಿಸುತ್ತಾರೆ ಎಂದರು. ಹಣೆ ಬರಹ ಇದ್ದರೆ ಸಚಿವ ಸ್ಥಾನವೂ ಸಿಗುತ್ತದೆ ಎಂದು ಹೇಳಿದ ಶಾಸಕರು ತಾವು ನೇರವಾಗಿ ಮಾತನಾಡುವ ವ್ಯಕ್ತಿಯಾಗಿದ್ದು ಬಣ್ಣ ಕಟ್ಟಿ ಮಾತನಾಡುವುದಿಲ್ಲ ಎಂದು ಹರಿಹಾಯ್ದ್ರು. ತಾಲೂಕಿನ ಋಣ ತೀರಿಸೋದು ನನ್ನ ಜವಾಬ್ದಾರಿ. ನಾನು ರೈತರ ಬಗ್ಗೆ ಯಾವತ್ತೂ ಕೆಟ್ಟದಾಗಿ ಮಾತನಾಡ್ತಕ್ಕಂಥದ್ದಿಲ್ಲ. ಇವರಿಬ್ರು ಓಡಾಡ್ಕೊಂಡು ನನ್ನ ಮೇಲೆ ಸ್ಟೇಟ್ಮೆಂಟ್ ಕೊಡ್ತಾಗಲ್ಲ ಸುಮ್ಮನೆ. ಇವು ಕಾಂಜಿ ಪಿಂಜಿ ಸ್ಟೇಟ್ಮೆಂಟ್ಗಳು ಅಲ್ವಾ ಇವ್ರು ಕೊಡ್ತಕ್ಕಂಥದ್ದು? ಮೊನ್ನೆ ಕೊಡ್ತಾವ, ಅವನಿಗೆ ಗೊತ್ತೇ ಇಲ್ಲ. ಶಾಸಕರು ನೋಡ್ಕೊಂಡೇ ಇಲ್ಲ. ನಮ್ಮ ನೀರು ಬಿಟ್ಟಾಗ ಹೆರೂರು ಕೆರೆಗೆ ನೀರೇ ಬಿಡಿಸಿಲ್ಲ, ಅವ್ರು ಗೊತ್ತೇ ಇಲ್ಲ. ಅವ್ರಿಗೆ 5 ದಿವಸ ನೀರು ಬಿಡಿಸಿದ್ವಿ, ಅದು ಗೊತ್ತೇ ಇಲ್ಲದ್ಮೇಲೆ ಯಾಕೆ ಹೇಳ್ಬೇಕು? ಮಾಹಿತಿ ತಿಳ್ಕೊಂಡು ಮಾತಾಡಬೇಕು. ನಾವೇನು ಮಾಡಿದ್ದೀವಿ ಇದುವರೆಗೂ, ಈ ಬರ ಬಂದೈತೆ, ಎಷ್ಟು ಬೋರ್ ಕೊರೆಸಿದ್ದೀವಿ, ಯಾವ ಗ್ರಾಮದಲ್ಲಿ ಕೊರೆಸಿದ್ದೀವಿ, ಅವು ಏನೇನು ಆಗಿವೆ, ನಾವು ಕೊರೆಸಿದ ಬೋರ್ ಎಷ್ಟು ಫೇಲ್ ಆಗಿವೆ, ಎಷ್ಟು ಕಡೆ ನೀರಿಲ್ಲ, ಅದೇ ಮಾಹಿತಿ ಐತೆ. ಸುಮ್ಮನೆ ಮಾತಾಡೋದು. ಈ ಸಂದರ್ಭದಲ್ಲಿ ತುಮುಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಕೆಆರ್ ವೆಂಕಟೇಶ್ ಹಾಗೂ ಕೆಎಂಎಫ್ನ ಶಂಕರ್ ನಾಗ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಂಜಯ್ ಕೊಪ್ಪ, ಪ್ರಗತಿ ಟಿವಿ, ಗುಬ್ಬಿ.